ಅರೆ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬಂಜಾರ ಹುಡುಗ ಸಂತೋಷ್. ವೆಲ್ಕಮ್ ಟು ಆಲ್ ಮೈ ಟುಡೇ ಲಾಗ್. ಇವತ್ತು ಲಾಗ್ ಮಾಡ್ತಿರೋ ವಿಷಯ ಬಂದು ಏನಂದರೆ, ನಮ್ಮ ಭಾವ ಇವತ್ತು ಏನೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಅಂಥೇಳಿ ಬೆಂಗಳೂರಿಂದ ಬಂದಿದ್ರು. ಕೆಲಸ ಏನೋ ಮುಗೀತು. ಒಂದು ದಿವಸ ಮಗಳು ಕೂಡ ಹಾಯಾಗಿ ಜಾಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದಂತೇಳಿ ಅಂದ್ಕೊಂಡಿದ್ರು. ಕರೆ ಅನ್ಫಾರ್ಚುನೇಟ್ಲಿ ಕಂಪ್ನಿಯಿಂದ ಫೋನ್ ಬಂತು. ಅವತ್ತೇ ಹೋಗೋ ಥರ ಆಯಿತು ಗುರು. ನಮ್ಮ ಭಾವನ ಮಗಳನ್ನ ಮುದ್ದಾಡಿದ್ದಾಯಿತು, ತನ್ನ ಮಡದಿನ ಮಾತಾಡ್ಸಿದ್ದಾಯಿತು. ಫೈನಲಿ ತನ್ನ ಫ್ಯಾಮಿಲಿ ಮಕ್ಕಳನ್ನ ಹೆಂಡ್ತಿನ ಬಿಟ್ಟು ಹೋಗೋದಂದರೆ ಎಷ್ಟು ತ್ರಾಸಾಗುತ್ತೆ ಅಂಥೇಳಿ ನಮ್ಮ ಭಾವನ ಮುಖದ ಮೇಲೆ ಕಾಣ್ತಿತ್ತು ಗುರು. ಮುಗುಳ್ನಗೆಯಿಂದ ಏನೋ ಹೊರಗೆ ಬಂದ ಕೂಡಲೇ ತನ್ನ ದೊಡ್ಡ ಮಗ ಅಂತರು ನಾನು ಬರ್ತೀನಿ ಪಪ್ಪ ಅಂತ ಹೇಳಿ ಹಠ ಮಾಡೋಕ್ಕೆ ನಿಂತ. ಹೊರಗೆ ಓಡೋಕ್ಕೆ ರೆಡಿಯಾಗಿದ್ದ ಗಾಡಿ ಕಡೆ. ಅಷ್ಟರಲ್ಲೇನೋ ನಮ್ಮ ಮಮ್ಮಿ ಬಂದು ನಿಂತಿದ್ರು. ಇವ್ರೆ ನೋಡಿ ನಮ್ಮ ಮಮ್ಮಿ. ಯಾರ್ಯಾರಿಗೂ ಏನೇನೋ ಚಿಂತೆ ಅಂದರೆ ಇವ್ರು ಲಾಗ್ ಮಾಡೋರಿಗೆ ಮಾತ್ರ ಇವ್ರದ್ದೇ ಚಿಂತೆ ಅನ್ಕೊತ ನಮ್ಮ ಭಾವ ನಮ್ಮ ಮಮ್ಮಿ ಇಬ್ಬರು ನಕ್ಕಾಡಿದ್ದಾಯಿತು. ಮಳೆಯ ಅಂತರೂ ತುದಿಗಾಲಲ್ಲೇ ಜಿಕ್ಕಾಡ್ಕೊತ ನಿಂತಿದ್ದ ಗುರು ಬೆಂಗಳೂರಿಗೆ ಹೋಗೋಕ್ಕೆ. ಅಷ್ಟರಲ್ಲೇನೋ ನಮ್ಮ ಅಕ್ಕ ಬಂದರು, ಹಾಯ್ ಅಂದರು. ನಮ್ಮ ಭಾವನ ಮಾತಾಡ್ಸಿದ್ದಾಯಿತು. ನಮ್ಮ ಮಳೆಯ ಅಂತರೂ ಟಿ ವಿ ಆಫ್ ಮಾಡಿರಿ ಹೋಗೋಣ ಅಂಥೇಳಿ ಟಿ ವಿ ಆಫ್ ಮಾಡಿಸಿದ್ದ. ಕ್ಯಾಮ್ರದ ಕಡೆ ನೋಡ್ತಾ ಇದ್ದಾಗ ಹಾಯ್ ಅನ್ನಂದ್ವಿ. ಹಾಯ್ ಅಂತರೂ ಫೈನಲಿ ಅಂದ. ಆಮೇಲೆ ಒಂದು ಫ್ಲೈ ಕಿಸ್ ಅಂದ ಕೂಡಲೇ ಫ್ಲೈ ಕಿಸ್ ಏನೋ ಕೊಟ್ಟ. ಫೈನಲಿ ಹೊರಗೆ ಬಂದ್ವಿ ಗುರು. ಇದೆ ನಮ್ಮ ಮನೆ ಮುಂದೆ ಅಂಗಳ, ನಮ್ಮ ಮನೆ ವಾತಾವರಣ ಅಂತಂದರೆ. ನಮ್ಮ ಅಳಿಯ ಗಾಡಿ ಇಟ್ಕೊಂಡೆ ನಿಂತವನೇ, ಎಲ್ಲಿ ಬಿಟ್ಟು ಹೋಗ್ತಾರಂಥೇಳಿ. ಹಾಯ್ ಅನ್ನೋ ಅಂದರೆ ಬಾಯ್ ಅಂದ. ಫೈನಲಿ ನಮ್ಮ ಭಾವ ಗಾಡಿ ತೆಗಿತಿರೋದು ನೋಡಿ ಅಳಕಂತರೂ ಚಾಲೂ ಮಾಡೇ ಬಿಟ್ಟ. ನಮ್ಮ ಅಕ್ಕ ಏನು ಸಂಭಾಳಿಸಿದ್ರು ಸಾಲಿಗೆ ಬರೋ ಥರ ಕಾಣಲಿಲ್ಲ. ಗೊತ್ತಲ್ಲ ಗುರು, ಸಣ್ಣ ಮಕ್ಕಳದ ಹಠ ಹೆಂಗಂತೇಳಿ, ಬೇಕಂದರೆ ಬೇಕೇ ಬೇಕು. ಆ ಥರ ನಮ್ಮ ಭಾವ ಏನು ರೊಕ್ಕ ಕೊಟ್ಟು ಸಮಾಧಾನ ಮಾಡಿದರೂ ಆಗಲಿಲ್ಲ. ಏನೇನು ಮಾಡಿ ಸಮಾಧಾನ ಮಾಡಿಸಿ ಒಳಗಂತರೂ ಕಳಿಸಿದ್ದಾಯಿತು. ಫೈನಲಿ ನಮ್ಮ ಭಾವ ಮನೆ ಬಿಡೋ ಟೈಮ್ ಬಂದೇ ಬಿಡ್ತು. ಗಾಡಿ ತೆಗೆದ್ರು, ಹಾಗೆ ಸಣ್ಣದಾಗಿ ಒಂದು ರೌಂಡ್ ಹಾಕಿದ್ದು ಆಯಿತು. ಹಾಕಿ ನಾನು ಹತ್ತಿದ್ದಾಯಿತು. ಫೈನಲಿ ಹಂಗೋ ಹಿಂಗೋ ಮಾಡಿ ಮನೆ ಬಿಟ್ವಿ ಗುರು. ದಾರಿ ನೋಡಿ ಗುರು ಹೆಂಗಿದೆ ದಾರಿ. ಹಳ್ಳಿ ಸೈಡೆಲ್ಲ ಗೊತ್ತಿರೋದೆ, ಹಳ್ಳಿ ಸೈಡ್ ಬೆಳೆದಿರೋರಿಗೆ ಗೊತ್ತಿರುತ್ತೆ. ಇದೇ ಗುರು ನಮ್ಮ ಸಿಟಿ, ಕೂಡ್ಲಿಗಿ ತಾಲೂಕು ಅಂತ ಹೆಸರಾಂತವಾದ ಸಿಟಿ. ಬೆಂಗಳೂರು ಬಸ್ ಬರೋ ಲೊಕೇಶನಿಗೇನೋ ಬಂದು ಫೈನಲಿ ನಿಲ್ಲಿಸಿದ್ವಿ. ಈ ಸರ್ಕಲ್ ಹೆಸರು ಏನು ಗೊತ್ತಾ ಗುರು? ನಮ್ಮ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಸರ್ಕಲ್ಗೆ ಬಂದು ನಮ್ಮ ಭಾವ ಫೈನಲಿ ಬಸ್ ಅವ್ರಿಗೆ ಫೋನ್ ಮಾಡಿ ಸೀಟ್ ಕನ್ಫರ್ಮೇಷನ್ ತೊಗೊಂಡು ಸ್ವಲ್ಪ ಹಾಗೆ ಬಸ್ ಏನೋ ಬರೋದು ಲೇಟ್ ಅಂದ ಕೂಡಲೇ ವೆಯ್ಟ್ ಮಾಡ್ತಿದ್ರು. ಹಾಗೆ ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ, ಹಳ್ಳಿ ದಾರಿ ಎಲ್ಲ ಗುರು, ರಾತ್ರಿ ಟೈಮ್ ಸರಿ ಇರಲ್ಲ ಅಂಥೇಳಿ ನಾನು ಬಸ್ ಬರೋದು ಲೇಟ್ ಆಗುತ್ತೆ ಅಂದ ಕೂಡಲೇ ನಮ್ಮ ಭಾವಾಗ ವಿಶಸ್ ಮಾಡಿ ಫೈನಲಿ ಅವ್ರನ್ನ ಬೀಳ್ಕೊಡೋ ಸಂದರ್ಭ. ನಿಮ್ಮ ಬೆಂಗಳೂರು ಪ್ರಯಾಣ ಸುಖಕರವಾಗಲಿ ಅಂಥೇಳಿ ವಿಶ್ ಮಾಡಿ ಒಂದು ಸೆಲ್ಫಿ ವಿಡಿಯೋ ತೊಗೊಂಡು ಫೈನಲಿ ನಾನಲ್ಲಿಂದ ಹೊರಟೆ ಗುರು. ಫೈನಲಿ ಅವ್ರ ಬಸ್ ಬರೋ ಟೈಮ್ ಬಂದೇ ಬಿಡ್ತು. ಬಸ್ಸು ಬಂದಾಯಿತು. ಒಬ್ಬರಾದಮೇಲೆ ಒಬ್ಬರು ಹತ್ತಿದ್ದು ಆಯಿತು. ಹತ್ತಿ ಫೈನಲಿ ಅವ್ರ ಸೀಟ್ ಕಡೆ ಹೋಗಿ ಬ್ಯಾಗ್ನ ಅಲ್ಲಿಟ್ಟು ನೆಕ್ಸ್ಟ್ ರೆಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೆಂಗಳೂರಲ್ಲಿ ಸಿಗ್ತೀನಂತ ಹೇಳ್ತಾ ಅವ್ರ ವೀಡಿಯೋನ, ಇವತ್ತಿನ ದಿನಚರಿನ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಸಿಗುವ ಗೈಸ್. ನಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ನಮಸ್ತೆ.